ಈಶನ ತನಯ ತವ ಶರಣಂ ಈಶನ ತನಯ ತವ ಶರಣಂ ವಿಘ್ನೇಶ ತವ ಶರಣಂ ಸಿದ್ಧಿವಿನಾಯಕ ತವ ಶರಣಂ ಸಿದ್ಧಿವಿನಾಯಕ ತವ ಶರಣಂ ಲಂಬೋದರನೆ ಅಂಬಸುತಾನಯ ಲಂಬೋದರನೆ ಅಂಬಸುತಾನಯ ಪಾರ್ವತಿ ತನಯ ತವ ಶರಣಂ ಪಾರ್ವತಿ ತನಯ ತವ ಶರಣಂ ವಿಘ್ನೇಶ ತವ ಶರಣಂ ಸಿದ್ಧಿವಿನಾಯಕ ತವ ಶರಣಂ ಸಿದ್ಧಿವಿನಾಯಕ ತವ ಶರಣಂ. ಸಿದ್ಧಿವಿನಾಯಕರನ್ನು ನೆನೆಯುವುದರ ಮೂಲಕ ಪ್ರಾರ್ಥನೆಯನ್ನು ಮಾಡಿದಂಥ ಶ್ರೀಮತಿ ರಂಗಮ್ಮನವರಿಗೆ ಧನ್ಯವಾದಗಳು. ಇವರ ಸುಂದರ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಹಾಗೂ ಸಮಸ್ತ ಗ್ರಾಮಸ್ಥರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತೇಳಿ ಕಿರಣ್ ಮಾರಿಮುತ್ತೂರವರಲ್ಲಿ ಕೇಳ್ಕೊಳ್ತಿದ್ದೀವಿ. ಎಪಿಜೆ ವಿಲೇಜ್ ಟ್ರೀ ಫೌಂಡೇಶನ್ಗೆ ಆಗಮಿಸಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗೂ ಹಾಗೂ ಶ್ರೀ ಸನ್ಮಾನ್ಯ ಡಿ ಸುಧಾಕರ್ ಅವರು ಚಿತ್ರದುರ್ಗ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರು ತುಂಬ ಹೃದಯದ ಧನ್ಯವಾದಗಳು. ಸ್ವಾಗತ ಹಾಗೂ ಸುಸ್ವಾಗತ. ದಯವಿಟ್ಟು ಎಲ್ಲರಲ್ಲಿ ಒಂದು ಮನವಿ, ನಿಮ್ಮ ಚಪ್ಪಾಳೆಯ ಮುಖಾಂತರ ಅದೇ ರೀತಿ ಅವರನ್ನು ಸ್ವಾಗತಿಸಲು ಎಪಿಜೆ ಟ್ರೀ ಫೌಂಡೇಶನ್ ನ ಉಪಾಧ್ಯಕ್ಷ ಯೋಗೇತ್ ಹಾಗೂ ಕಾರ್ಯದರ್ಶಿ ಮಧು ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಅದೇ ರೀತಿ ಅಧ್ಯಕ್ಷತೆಯಲ್ಲಿ ಶಿವಸ್ವಾಮಿ ಅವರು ಇರಬೇಕಾಗಿತ್ತು. ಅವರ ಸ್ಥಾನ ತುಂಬಲು ಅರುಣ್ ಕುಮಾರ್ ನಿರ್ದೇಶಕರು ಎಪಿಜೆ ಟ್ರೀ ವಿಲೇಜ್ ಟ್ರೀ ಫೌಂಡೇಶನ್ ಅವರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಮಮತಾ ಸುಂದರಮೂರ್ತಿ ಸಾಯಿ ಸಮಿತಿ ಅಧ್ಯಕ್ಷರು ನಗರಸಭೆ ಸದಸ್ಯರು, ಸ್ವಾಗತ ಸುಸ್ವಾಗತ. ಶ್ರೀ ಮುನೀರ್ ಖಾನ್ ಗ್ರಾಮ ಪಂಚಾಯತಿ ಸದಸ್ಯರು ಆದಿವಲ, ದಯವಿಟ್ಟು ಮುಂದೆ ಬರಬೇಕು. ಸ್ವಾಗತ ಹಾಗೂ ಸುಸ್ವಾಗತ. ಅದೇ ರೀತಿ ಶ್ರೀ ಕಿರಣ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಸದಸ್ಯರು, ಅವರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ರಘು ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಅವರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ಶ್ರೀ ಚಿನ್ನಸ್ವಾಮಿ ಗ್ರಾಮದ ಗೊಂಚಿಕಾರು ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಚಿನ್ನಸ್ವಾಮಿ ಅವರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ಶ್ರೀ ದೊರೆಸ್ವಾಮಿ ಗ್ರಾಮ ಪಂಚಾಯತಿ ಸದಸ್ಯರು, ಅವರಿಗೂ ಸಹ ಸ್ವಾಗತ ಸುಸ್ವಾಗತ. ಅದೇ ರೀತಿ ಶ್ರೀ ಸೋಮಸುಂದರ್ ಕಾಂಟ್ರಾಕ್ಟರ್ ಶ್ರೀಯುತ ಜವಗನಹಳ್ಳಿಯವರು, ಆದರೆ ಇವರು ನಮ್ಮ ಗ್ರಾಮದ ಸದಸ್ಯರು, ಈಗ ಹಾಲಿ ಸದಸ್ಯರು. ಶ್ರೀ ವಿಶ್ವನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರು. ಅದೇ ರೀತಿ ಶ್ರೀ ಶಿವರಾಮ್ ನಾಯ್ಕ ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ವಾಗತ ಸುಸ್ವಾಗತ. ಅದೇ ರೀತಿ ಶ್ರೀ ಸೋಮಸುಂದರ್ ಗ್ರಾಮ ಪಂಚಾಯಿತಿ ಸದಸ್ಯರು, ಅವ್ರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ಶ್ರೀ ಶ್ರೀಧರ್ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಮತ್ತು ಸಹಕಾರ ಸಂಘ ಆದಿವಾಲ, ಅವ್ರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ಶ್ರೀ ಕೇಶವಮೂರ್ತಿ ಗ್ರಾಮ ಪಂಚಾಯತಿ ಮುಖಂಡರು, ಕಾಂಗ್ರೆಸ್ ಮುಖಂಡರು, ಅವ್ರಿಗೂ ಸಹ ಸ್ವಾಗತ ಸುಸ್ವಾಗತ. ಕೇಶವಮೂರ್ತಿ ಅವರು ಅದೇ ರೀತಿ ಸುಬಾನ್ ಖಾನ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಅವರು ಸಹ ಸ್ವಾಗತ ಸುಸ್ವಾಗತ.
ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಖಾದಿ ರಮೇಶ್ ಅವ್ರಿಗೂ ಸಹ ಸ್ವಾಗತ ಸುಸ್ವಾಗತ. ಅದೇ ರೀತಿ ಶ್ರೀ MG ಸುಂದರಮೂರ್ತಿ ಗ್ರಾಮದ ಸದಸ್ಯರು ಮುಖಂಡರು ಅವರಿಗೂ ಸಹ ಸ್ವಾಗತ ಸುಸ್ವಾಗತ. ವಲರ್ಮದಿ ಶ್ರೀಮತಿ ವಲರ್ಮದಿ ಗ್ರಾಮ ಪಂಚಾಯಿತಿ ಸದಸ್ಯರು ಅವರಿಗೂ ಸಹ ಸುಸ್ವಾಗತ. ಅದೇ ರೀತಿ ಮೊಹಮ್ಮದ್ ಅಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಅವರಿಗೂ ಸಹ ಸ್ವಾಗತ ಸುಸ್ವಾಗತ. ದಯವಿಟ್ಟು ಸ್ವಲ್ಪ ಮುಂದೆ ಬನ್ನಿ. ಮೊಹಮ್ಮದ್ ಅಲಿ, ದಯವಿಟ್ಟು ಪ್ರೇಕ್ಷಕರು ಹಾಗೂ ದೊಡ್ಡರೆಲ್ಲ ಚಪ್ಪಾಳೆ ಮುಖಾಂತರ ಅವ್ರನ್ನ ಸ್ವಾಗತಿಸಬೇಕು. ಅದೇ ರೀತಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ಗ್ರಾಮ ಪಂಚಾಯಿತಿಯ ಸದಸ್ಯರು, ಆತ್ಮೀಯರು, ಸಹೋದರರು ಎಲ್ಲರಿಗೂ ನನ್ನ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಅದೇ ರೀತಿ ಪೊಲೀಸ್ ಇಲಾಖೆಯಿಂದ ಬಂದಿರುವ ನಮ್ಮ ಆತ್ಮೀಯ ಸಹೋದರರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ಈ APJ ವಿಲೇಜ್ ಟ್ರೀ ಫೌಂಡೇಶನ್ ಯೋಗ್ಯ ಉಪಾಧ್ಯಕ್ಷರು ಮಧು, ಪ್ರಧಾನ ಕಾರ್ಯದರ್ಶಿ ಶ್ರೀ ವಡಿವೇಲ್ ಖಜಾಂಚಿ ಹಾಗೂ ಶ್ರೀ ಅರುಣ್ ಕುಮಾರ್, ಇವರೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ದಯವಿಟ್ಟು ನನ್ನ ಕ್ಷಮೆ ಇರಲಿ, ಇವ್ರು ಯಾರನ್ನ ನಾನು ಬಿಟ್ಟಿದ್ರೆ. ಗ್ರಾಮಸ್ಥರಿಗೂ ನನ್ನ ಸ್ವಾಗತ ಸುಸ್ವಾಗತ. ಅದೇ ರೀತಿ ಇಲ್ಲಿ ನಡೀತಿರುವ ಈ ಕಾರ್ಯಕ್ರಮವನ್ನು ಲೈವ್ ಆಗಿ ಟೆಲಿಕಾಸ್ಟ್ ಮಾಡುತ್ತಿರುವ ಮನೋಜ್ ಮಾಧ್ಯಮ ತಂಡದವರೆಗೂ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಸ್ವಾಗತ ಕೋರಿ ಅನ್ಸುತ್ತೆ. ದಯವಿಟ್ಟು ಸಂಶಯ ನಾನು ಬಿಟ್ಟಿದ್ರೆ ಅದೇ ರೀತಿ ಕೊನೆಯ 2 ನಿಮಿಷ ನಾನು ತಾಳ್ತೀನಿ. ಸೊ ಈ ಫೌಂಡೇಶನ್ APJ ಅಂತ ಹೆಸರು ಬರಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ APJ ಅಬ್ದುಲ್ ಕಲಾಂ ಯಾರು ಅಂತ. ಅವರ ಒಂದು ಮೋಟಿವ್ ಇತ್ತು, ಹಂಗಂದ್ರೆ ಅವರೊಂದು ಉದ್ದೇಶ ಏನಿತ್ತು ಅಂದ್ರೆ ನಮ್ ಇಡೀ ಭಾರತದಲ್ಲೇ 1 ಲಕ್ಷ ಕೋಟಿ ಗಿಡವನ್ನು ಅವರು ನೆಡಬೇಕಂತ ಅವರೊಂದು ಪ್ಲಾನ್ ಇಟ್ಟಿದ್ರು. ಅದೇ ರೀತಿ ನಿಮ್ಗೆಲ್ಲರೂ ಗೊತ್ತಿರಂಗೆ ಫಿಲಂ ಆಕ್ಟರ್ ವಿವೇಕ್, ಕಾಮಿಡಿ ಆಕ್ಟರ್ ವಿವೇಕ್ ನ ನೋಡಿರ್ತೀರಾ, ನೀವೆಲ್ಲರೂ ಮಾಧ್ಯಮದಲ್ಲಿ ನೋಡಿರ್ತೀರಾ. ಅವರು ಹತ್ತತ್ರ 80,000 ಗಿಡವನ್ನು ಅವರು ಇಲ್ಲಿವರೆಗೂ ಪ್ಲಾಂಟೇಶನ್ ಮಾಡಿದ್ದಾರೆ, ತಮಿಳುನಾಡಲ್ಲಿ ಮಾತ್ರ ಮಾಡಿದ್ದಾರೆ. ಆ ಒಂದು ಹಾಗಂದ್ರೆ ಅದೊಂದು ಎಕ್ಸಾಂಪಲ್ ಆಗಿ ತಾಂಡು ಈ ಒಂದು APJ ವಿಲೇಜ್ ಟ್ರೀ ಫೌಂಡೇಶನ್ ಸ್ಟಾರ್ಟ್ ಆಗಿದ್ದು. ಇದು ಸ್ಟಾರ್ಟ್ ಆಗೋಕೆ ಮುಂಚೆ ಇದರ ಬ್ಯಾಕ್ ಗ್ರೌಂಡ್ ಹೇಳ್ಬಿಡ್ತೀನಿ ಒಂದು 2 ನಿಮಿಷ. 2022ರಲ್ಲಿ ಇದಕ್ಕೆ ಮುಖ್ಯ ಕಾರಣವಾಗಿದ್ದು ಕುಮಾರ್, M.Tech ಕುಮಾರ್, ಇಂಟೆಲ್. ದಯವಿಟ್ಟು ಮುಂದೆ ಬನ್ನಿ. ಶ್ರೀ ಯೋಗಾನಂದಂ ಅವರ ಸನ್ನು ಇಂಟೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಅವರು ಒಂದು ಪ್ಲಾನ್ ತಂದ್ರು, ಅಟ್ಲೀಸ್ಟ್ ನಾವು ಎಲ್ಲಾಗ್ಲಿಲ್ಲ ಅಂದ್ರೂ ಈ ನಮ್ಮ ಸರ್ ದಯವಿಟ್ಟು ಬೇಜಾರು ಮಾಡ್ಬೇಡಿ, ಇದು ಟ್ರೀ ಫೌಂಡೇಶನ್ ಇದಲ್ಲ. ಗ್ರಾಮಸ್ಥರಲ್ಲಿ ಮನವಿ, ಇದು ಟ್ರೀ ಫೌಂಡೇಶನ್, ದಯವಿಟ್ಟು ಯಾವುದು ಬೇರೆ ಇದು ಅಲ್ಲ, ಕಾರ್ಯಕ್ರಮ ಅಲ್ಲ. ಅದೇ ರೀತಿ ಇವರು ಪ್ಲಾನ್ ತಂದ್ರು, ಏನ್ ಮಾಡಬಹುದು ಅಂತ ಪ್ಲಾನ್ ತಂದ್ರು. ಎಲ್ಲ ನಮ್ ಕೈಲಿ ಆದಷ್ಟು ನಮ್ಮ ಮನೆ ಸುತ್ತಮುತ್ತ ಗಿಡ ಇಡೋಣ ಅಂತ ಪ್ಲಾನ್ ತಂದ್ರು. ಅದೇ ರೀತಿ ನಾವು ಅರಣ್ಯ ಇಲಾಖೆಯಲ್ಲಿ ಮಾತಾಡಿ ಸ್ವಲ್ಪ ಗಿಡಗಳನ್ನು ತಂದು ನೆಟ್ವಿ. ಆದ್ರೆ ಇವತ್ತಿಗೆ ಈ 2 ವರ್ಷದ ಇವತ್ತಿಗೆ ನಾವು ಕೈ ಬೆರಳಷ್ಟು ಎಣಿಸಂತ ಗಿಡಗಳು, ಒಂದು 106 ಗಿಡಗಳು ಈ ಆದಿವಾಲ ಫಾರಂ ಒಳಗಡೆ ಎಲ್ಲಾ ಕಡೆ ಭಾಗ 1, ಭಾಗ 2ರಲ್ಲಿದೆ. ಇದನ್ನ ನಾವು ಲೀಗಲ್ ಆಗಿ, ಹಂಗಂದ್ರೆ ನಾವು ಇದನ್ನ ಡಾಕ್ಯುಮೆಂಟೆಡ್ ಆಗಿ ಮಾಡಕ್ ಬರ್ಲಿಲ್ಲ ನಮ್ಮ ಕೈಲಿ. ಆದ್ರೆ ಇವತ್ತು ಈ ದಿನ ಸಾಹೇಬ್ರ ಸಪೋರ್ಟ್ ಇಂದ, ಅದೇ ರೀತಿ ಎಲ್ಲರ ಸಪೋರ್ಟ್ ಇಂದ ಇದನ್ನ ರಿಜಿಸ್ಟರ್ ಮಾಡಿ ನಾವು ಲೀಗಲ್ ಆಗಿ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ ಕೈಲಿ ಆದಷ್ಟು ಈಗ ಇದನ್ನ ಆದಿವಾಲ ಫಾರಂ ಅಲ್ಲಿ ಮಾಡಿದೀವಿ, ಬಟ್ ನಮ್ ಕೈಲಿ ಆದಷ್ಟೊಳಗೆ ಈ ಹಿರಿಯೂರು ತಾಲೂಕಲ್ಲಿ ಸ್ಪ್ರೆಡ್ ಮಾಡೋ ಒಂದು ಉದ್ದೇಶದಿಂದ ಬಂದಿದೀವಿ. ಇದ್ರಲ್ಲಿ ಅದನ್ನ ಬಿಟ್ಟರೆ ಯಾವುದೇ ಮೋಟಿ ಇಲ್ಲ. ನಿಮ್ಗೆ ಎಲ್ಲರಿಗೂ ಗೊತ್ತು ಈ ಟ್ರೀ ಪ್ಲಾಂಟೇಶನ್ ಅಂದ್ರೆ ಗಿಡ ನೆಡೋದು ಏನಕ್ಕೆ ಅಂದ್ರೆ ನಿಮ್ಗೆ ಈ ಪ್ರಪಂಚದಲ್ಲಿ ಈ ಎಲ್ಲಿಗೆ ಹೋಗ್ರಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಗಾಳಿ. ಆದ್ರೆ ನಾವು ಫಾಸ್ಟ್ ಫಾರ್ವರ್ಡ್ ನಾವು ಮುಂದುವರೆದಂಗೆಲ್ಲ ನೀವು ಎಲ್ಲಿ ನೋಡಿದ್ರು ಗಿಡಗಳಿಲ್ಲ, ಮರಗಳನ್ನೆಲ್ಲ ಕಟ್ ಮಾಡಿ ನಾವು ಮುಂದೆ ಹೋಗ್ತಿರೋದು. ಬಟ್ ಅದನ್ನ ಬ್ಯಾಕ್ ಎಂಡ್ ಅಲ್ಲಿ ನಾವು ತರೋಣ ಅಂತಾನೆ ಒಂದು ಪ್ಲಾನ್ ಇಂದ ಒಂದು ಸ್ಮಾಲ್, ಹಂಗಂದ್ರೆ ಈ ವಿಲೇಜ್ ಇಂದ ಸ್ಟಾರ್ಟ್ ಮಾಡೋಣ, ನಮ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಇದೊಂದು ರಿಜಿಸ್ಟರ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಪ್ರೊಸೀಡ್ ಮಾಡ್ತಾ ಇದೀವಿ. ಅದೇ ರೀತಿ ಈ ದಾರಿನಲ್ಲಿ ದಯವಿಟ್ಟು ನಮಗೆ ಗವರ್ಮೆಂಟ್ ಕಡೆಯಿಂದ, ಸಾಹೇಬ್ರ ಕಡೆಯಿಂದ, ಎಲ್ಲರ ಕಡೆಯಿಂದ ಸಪೋರ್ಟ್ ಬೇಕು. ಇನ್ ಟರ್ಮ್ಸ್ ಆಫ್ ಮನು, ದನ ಎಲ್ಲಾ ಕಡೆಯಿಂದ ಸಪೋರ್ಟ್ ಬೇಕು. ನಾವೆಲ್ಲ ಅರಣ್ಯ ಇಲಾಖೆಯಲ್ಲಿ ಮಾತಾಡಿದ್ರು ಈ ಗಿಡ ಇದು ಕೊಡ್ಸೋ ಬಗ್ಗೆ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀವಿ. ಈ 2 ಮಾತನ್ನು ಮಾತಾಡ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ಕೊಳ್ತೀನಿ. ಥ್ಯಾಂಕ್ ಯು. ಉತ್ತಮವಾದ ಪರಿಸರ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು APJ ವಿಲೇಜ್ ಫೌಂಡೇಶನ್ ಪ್ರಾರಂಭ ಆಗಿದೆ. ಈ 1000 ಗಿಡಗಳನ್ನು ನೆಡೋದ್ರ ಮೂಲಕ ಈ ಗ್ರಾಮದಲ್ಲಿ ಒಂದು ವಿಶೇಷವಾದ ಸಾಧನೆ ಆಗಬೇಕು ಅಂತೇಳಿ ಇದುವರೆಗೂ ಆತ್ಮೀಯವಾಗಿ ಮಾತನಾಡ್ತಾ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿದಂಥ ಕಿರಣ್ ಮಾರಿಮುತ್ತು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
ಈ ಒಂದು ಸಮಾರಂಭದಲ್ಲಿ ಕುಮಾರಸ್ವಾಮಿಯವರು ಇಂಟೆಲ್ ಕಂಪನಿಯವರು ಈ ಗ್ರಾಮದವರು ಕುಮಾರಸ್ವಾಮಿಯವರು ಆಶಯ ನುಡಿಯನ್ನು ನೋಡಬೇಕು ಅಂತ ಕೇಳ್ಕೊಳ್ತಿದ್ವಿ. ಎಲ್ಲರಿಗೂ ನಮಸ್ಕಾರ. ಸಾರ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನಾನು ಹೇಳ್ತೀನಿ, ಲೈಕ್ ಅತಿಥಿ ದೇವೋಭವ ಅವರೇ ಮುಖ್ಯ ಮೊದಲ. ಸರ್ ನಮಸ್ಕಾರ ಸರ್, ನಾನು ನಿಮ್ಮ ಫ್ರೆಂಡ್ ಯೋಗಾನಂದ್ ಅವ್ರ ಮಗ. ಸೊ ನಾನು ನಿಮ್ಮ ನೋಡಿದ್ದೀನಿ ಭಾಳ ಸಲ, 10-15 ವರ್ಷದಿಂದ ನೋಡ್ತಾ ಬಂದಿದ್ದೀನಿ. ಬಟ್ ಎಂದು ಮುಂದೆ ಬಂದು ನಮಸ್ಕಾರ ಇಲ್ಲ, ನಾನು ರಾಜಕೀಯಕ್ಕೆ ನಾವು ಸ್ವಲ್ಪ ದೂರ ಹಂಗಾಗಿ ಇದು ನಿಮ್ಮನ್ನ ನಾವು ಈ ರಜಾ ಇದ್ದಾಗ ನಮ್ಮ ಮಕ್ಕಳನ್ನೆಲ್ಲ ನಾವು ಕರ್ಕೊಂಬಂದಾಗ ನಿಮ್ಮನ್ನ ಪ್ರತಿ ಸರಿ ನೆನೆಸ್ಕೊಳ್ತೀವಿ ಸರ್. ಯಾಕಂದ್ರೆ ನಾವು ಆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಹೆಸರಲ್ಲಿ ಫಸ್ಟ್ ಗೊತ್ತಾ, ಅದು ಅಷ್ಟು ಸೂಪರ್ ಆಗಿದೆ. ಅದಕ್ಕೆ ನೀವು ಸಪೋರ್ಟ್ ಮಾಡಿರೋದು ಅದು ಇವತ್ತಿಗೂ ಅಷ್ಟು ಸುಂದರವಾಗಿದೆ. ನಾನೊಂದು ಮಾತಾಡ್ಬೇಕಂದ್ರೆ ನೀವು ಯಾವಾಗ ಫ್ರೀ ಇದ್ದಾಗ ಇವೆಲ್ಲ ಬಿಟ್ಟು ಸಪ್ರೇಟ್ ಆಗಿ ಬಂದು ಮಳೆ ಜಾಸ್ತಿ ಬಂದಾಗ ಬಂದು ಕೂತ್ ನೋಡಿ, ಅಲ್ಲಿನ ಶಾಂತಿ ಅಂಡ್ ಸೊಬಗು ಸೂಪರ್ ಕೊಡಚಾದಿ ಇದ್ದಂಗೆ ಇದೆ ಸರ್. ಓಕೆ, ಅದೇ ರೀತಿ ನೀವು ಗಣೇಶನ ದೇವಸ್ಥಾನಕ್ಕೆ 1 ಲಕ್ಷ ಕೊಟ್ಟಿದ್ದು ಅದು ಕೊಟ್ಟಿದ್ದೀರಾ, ಅದೂ ಈಗ ನೆಕ್ಸ್ಟ್ ಒಂದು ದೊಡ್ಡ ಕಾಂಪೌಂಡ್ ಆಗಲಿದೆ. ಓಕೆ, ಅದರಿಂದನೂ ನಮ್ಗೆ ಇವೆರಡು ಬಹಳ ಹೆಲ್ಪ್ ಆಗಿದೆ. ಸೊ ಅಂದ್ರೆ ನೀವು ಯಾವುದೇ ಸ್ಟಾರ್ಟ್ ಮಾಡಿದ್ರೆ ನಮ್ಮೂರಿಗೆ ಅದೃಷ್ಟ ಆಗ್ತಿದೆ. ಸೊ ಆ ರೀತಿಯಲ್ಲಿ ನೀವು ನಿಮ್ಮನ್ನ ಮಕ್ಕಳು ನಮ್ಮ ಫೌಂಡೇಶನ್ ಕಮಿಟಿ ಮೆಂಬರ್ಸ್ ಎಲ್ಲ ನಿಮ್ಮನ್ನು ಕರೆಯೋಣ ಅಂದಾಗ ನಾನು ಯಾವ ಸಣ್ಣ ಫಂಕ್ಷನ್ಗೆ ಅವ್ರಲ್ಲಿ ಬರ್ತಾರಪ್ಪ ಅನ್ಕೊಂಡಿದ್ದೆ. ನಾನು ಕನ್ಫರ್ಮ್ ಅಂತ ಹೇಳಿದ್ಮೇಲೆ ಮುನ್ನೀರ್ ಅವರೆಲ್ಲ ಹೇಳಿದ್ಮೇಲೆ ನಮ್ಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಿಮ್ಮ ಪವರ್, ನಿಮ್ಮ ತಾಟು ಅದೇನು ಅಂತ ಮುಂದೆ ಹೇಳ್ತೀನಿ. ಈಗ ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ 1 ತಾಸು ಮಾತಾಡ್ಬೋದು. ಎಲ್ಲ ಕೇಳಿದ್ರೆ ಅವರು ಎಷ್ಟು 2 ಮಕ್ಕಳು 3 ಮಕ್ಕಳು 1-2 ಎಕರೆ ದುಡಿದಿರ್ತಾರೆ, ಅವ್ರು ಒಂದು ದಿನಾಪುರ ಮಾತಾಡ್ತಾರೆ, ಏನೋ ದೊಡ್ಡ ಸಾಧನೆ ಮಾಡಿದಂಗೆ. ಆ ರೀತಿಯಲ್ಲಿ ನೀವು MLA ಮಿನಿಸ್ಟರ್ ಪರ್ಸನ್ ನಿಮ್ಮ ಬಗ್ಗೆ 1 ಅವರ್ ಮಾತಾಡ್ಬೋದು. ನೀವು ತುಂಬಾ ಸಂತೋಷ, ಇದರಿಂದ ತುಂಬಾ ಸಂತೋಷ. ಈಗ ಸರ್ ಸ್ವಲ್ಪ ಎಲ್ಲ ಸ್ಕ್ರೀನ್ ನೋಡ್ಬೇಕು, ಸ್ಕ್ರೀನ್ ಇದೆಯಾ? ಈಗ ಈ ಫೌಂಡೇಶನ್ ಏನಕ್ಕೆ ಮಾಡಿದೀವಿ, ಏನ್ ಸಹಾಯ ಬೇಕು, ಏನ್ ನಮ್ಮ ಒಂದು ಆತ್ಮಾರ್ಥವಾಗಿ ಹೃದಯದಿಂದ ಬರ್ತಿದೆಯೋ ಅದನ್ನೆಲ್ಲ ನಾವಿಲ್ಲಿ ಹಾಕಿದೀವಿ. ಫಸ್ಟ್ ಪಿಕ್ಚರ್ ಇವು ಎಲ್ಲರಿಗೂ ಕಾಣ್ತಿದೆ ಸ್ಕ್ರೀನ್? ಸರ್ ಈಗ ನಾವು ತೋರಿಸ್ತಿರೋದು ಗೂಗಲ್ ಮ್ಯಾಪ್ ಅಲ್ಲಿರೋ ಆದಿವಲ ಫಾರಂ ಗ್ರಾಮದ ಒಂದು ಸ್ಯಾಟಲೈಟ್ ವ್ಯೂ. ನೋಡಿದ್ರೆ ಈಗ ಮರ ಎಲ್ಲ ಕಮ್ಮಿ ಇದೆ. ಈಗ 2025 ನಮ್ಮ ಈ ಫೌಂಡೇಶನ್ ಏಮ್ ಅಟ್ಲೀಸ್ಟ್ ದೂರದೃಷ್ಟಿ ಏನು ಅಂತಂದ್ರೆ ಸಿಂಪಲ್ ಆಗಿ 1 ವರ್ಡ್ ಹೇಳ್ಬೇಕಂದ್ರೆ, ನೆಕ್ಸ್ಟ್ ಸ್ಲೈಡ್ ತೋರಿಸು. ಇದು ಲಾಲ್ ಬಾಗ್ ಪಿಕ್ಚರ್ ರೆಫರೆನ್ಸ್ ತಗೊಂಡಿದ್ದೀವಿ. ಈ ರೀತಿ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಓಕೆ, ಈ ರೀತಿ ಮರ ಯಾಕೆ ನೆಡಬೇಕು, ಮರ ಬೇಕಂದಿದ್ದು ಎಲ್ಲರಿಗೂ ಬಿಯಾಂಡ್ ಔಟ್ ನಿಮ್ಗೆ ಗೊತ್ತು. ಈಗ ಹಿಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಸ್ಲೈಡ್. ಸೊ ಸೊಲ್ಯೂಷನ್ ಈಸ್ ಅದೇ ವಿಲೇಜ್ ಫೌಂಡೇಶನ್ ಅಂದಾಗ. ಸೊ ಇದೇ ನಾವು ಸೊಲ್ಯೂಷನ್ ತೋರಿಸ್ತೇವೆ. ಈ ಸೊಲ್ಯೂಷನ್ ಅಂದ್ರೆ ವಿಲೇಜ್ ಫೌಂಡೇಶನ್ ಗೆ ದಯವಿಟ್ಟು ಎಲ್ಲರ ಮೆಂಬರ್ ಆಗ್ಬೇಕು. ನೆಕ್ಸ್ಟ್ ಮೆಂಬರ್ಶಿಪ್ ಕಾರ್ಡ್ ಅದು ತೋರಿಸೋದು. ಮೆಂಬರ್ಶಿಪ್ ಕಾರ್ಡ್ ಇಲ್ಲ. ಓಕೆ, ಸೊ ಈ ವಿಲೇಜ್ ಫೌಂಡೇಶನ್ ಗೆ ನೀವು ಎಲ್ಲರೂ ಜಾಯಿನ್ ಆದ್ರೆ, ಇಷ್ಟ ಇರ್ಲಿ ಬಿಡ್ಲಿ ಯಾವ್ದು ಇಲ್ಲ, ಮೇಲೆ ಕೇಳಿ ಯಾವ್ದು ಇಲ್ಲ, ಜಾಯಿನ್ ಆದ್ರೆ ಇದನ್ನ ನಾವು ಮಾಡ್ತೀವಿ. ಹೆಂಗ್ ಮಾಡ್ತೀವಿ ಅಂತ ಒಂದು ಸಂಕ್ಷಿಪ್ತ ವಿವರ ಹೇಳ್ತೀನಿ. ಸ್ವಲ್ಪ ಹಿಸ್ಟ್ರಿ ಇದೆಲ್ಲ ಸರಿ. ಈ ರೀತಿ ಮಾಡೋದಕ್ಕೆ ಏನಕ್ಕಪ್ಪ ಫೌಂಡೇಶನ್ ಬೇಕು? ಈಗ ಜಸ್ಟ್ ಗಿಡ ಎಲ್ಲ ನೆಟ್ಟಿ ಎಲ್ಲ ಮಾಡ್ಬೋದು ಅಂತ ಪ್ರಶ್ನೆ ಬರುತ್ತೆ. ನೆನ್ನೆ ಸಮೇತ ಯಾರು ಹೇಳಿದ್ರು ಇವೆಲ್ಲ ಫಂಕ್ಷನ್ ಆಗಿ ಇದಕ್ಕೆ ಒಂದು 8-10 ಸಾವಿರ ಖರ್ಚು. 8-10 ಸಾವಿರಕ್ಕೆ ಒಂದು 20-30 ಗಿಡ ಬರುತ್ತೆ, ಇಲ್ಲ ಒಂದು 500 ಗಿಡ ಬರುತ್ತೆ, ಇಡ್ಬೋದಲ್ಲ, ಯಾಕೆ ಖರ್ಚು ಮಾಡ್ತೀರಾ ಅಂತ ಹೇಳ್ತಾರೆ. ಯಾಕೆ ಫೌಂಡೇಶನ್ ಬೇಕು ಅಂತ ಹೇಳ್ತೀವಿ. ಈ ಫೌಂಡೇಶನ್ ಇದ್ರೆ ನಮಗೆ ಒಂದು 4 ವರ್ಷದ ಮುಂಚೆ ಗಿಡ ಇಟ್ಟಿವಿ. 100 ಗಿಡಕ್ಕೆ ನಮ್ಮ ತಂದೆ ಮೂಲಕ ಹೋಗಿ ನಿಮಗೆ ಫೋನ್ ಮಾಡ್ತೀವಿ, ಕೇಳಿದ್ವಿ. ಅವರು ಅಲ್ಲ 100 ಗಿಡಕ್ಕೆ ಬೇಕಲ್ಲ, ನಾಗಾನಾಯಕ್ ಅವ್ರಿಗೆ ಸಾಕು, ಅವ್ರಿಗೆ ಫೋನ್ ಮಾಡ್ತೀವಿ. ಅವ್ರ ಮೂಲಕ ನಾವು ಹೋಗಿ ನಾಗಾನಾಯಕ್ ಸರ್ ಇಂದ ಒಂದು 100 ಗಿಡ ತಗೊಂಡ್ವಿ. ಸೊ ಆಮೇಲೆ ಒಬ್ಬ ವ್ಯಕ್ತಿಯಾಗಿ ನಾನೀಗ ಸುಧಾಕರ್ ಸರ್ಗೆ ಹೋದ್ರೆ, ಮೇ ಬಿ ಸರ್ ಟ್ರೀ ಫೌಂಡೇಶನ್ ಅಂದ್ರೆ ಅವ್ರಿಗೆ ಅಕೌಂಟಬಿಲಿಟಿ, ಇವ್ರು ಯಾರು, ಹೆಂಗೆ, ಏನ್ ಮಾಡ್ತಾರೆ ಏನು ಗೊತ್ತಾಗಲ್ಲ. ಈ ರೀತಿ ವಿಲೇಜ್ ಫೌಂಡೇಶನ್ ಒಂದು ಫೈಲ್ ನಾವು ಕೊಟ್ರೆ ಅವ್ರಿಗೆ ಬಹಳ ಈಸಿ ಆಗುತ್ತೆ. ಸೊ ಹಂಗಾಗಿ ಈ ರೀತಿ ಇಂಟರ್ಫೇಸ್ ಬೇಕಾಸ್ ಗೌರ್ಮೆಂಟ್ ಸ್ಕೀಮ್ ಇದೆ. ಆಮೇಲೆ ನಾವು ಇಂಟೆಲ್ ಕೆಲಸ ಮಾಡ್ತೀವಿ. ಇಂಟೆಲ್ ಕೆಲಸ ಅಲ್ಲೂ ಕಾರ್ಪೊರೇಟ್ ಸ್ಕೀಮ್ಸ್ ಬಹಳ ಇದೆ. ಆ ಸ್ಕೀಮ್ಸ್ಗಳೆಲ್ಲ ನಾವು ಈ ರೀತಿ 3 ವರ್ಷ ಟ್ರಸ್ಟ್ ಆಗಿ ನಾವು ಏನೇನ್ ಮಾಡಿದ್ವಿ ಅಂತ ತೋರಿಸಿದ್ರೆ 3 ಲಕ್ಷ 4 ಲಕ್ಷ ಬರುತ್ತೆ. ಆಮೇಲೆ ಗೌರ್ಮೆಂಟ್ ಸ್ಕೀಮ್ಸಿಗೂ ಈ ರೀತಿ ಒಂದು ಫೌಂಡೇಶನ್ ಇಂದ ಹೋದ್ರೆ, ಒಂದು ಸಿಗ್ನೇಚರ್, ಒಂದು ಪ್ರೂಫ್ ಹೋದ್ರೆ ಈಸಿಯಾಗಿ ನಡೆಯುತ್ತೆ. ಇಟ್ಸ್ ಇಂಟರ್ಫೇಸ್ ಬಿಟ್ವೀನ್ ನಾವು ಏನ್ ಅನ್ಕೊಂಡಿದೀವೋ ಪ್ಲಸ್ ಸೊಸೈಟಿ, ಮಿನಿಸ್ಟರ್ ಇರ್ಬೋದು, ಸೊಸೈಟಿನ ಜನಗಳಿರ್ಬೋದು. ಸೊ ಆ ಕಾರಣಕ್ಕಾಗಿ ಇದು ಬೇಕು ಈ ಫೌಂಡೇಶನ್. ಹಂಗಾಗಿ ಫೌಂಡೇಶನ್ ಸ್ಟಾರ್ಟ್ ಮಾಡಿದೀವಿ.
ನೀವು ಆಮೇಲೆ ಪ್ರಶ್ನೆ ಕೇಳ್ಬೋದು. ಸೊ ಈ ಫೌಂಡೇಶನ್ ಸ್ಟಾರ್ಟ್ ಮಾಡಿ ಹೆಂಗಪ್ಪ ಅಚೀವ್ ಮಾಡ್ತೀರಾ ಏನು ಅಂತ ನೀವು ಕೇಳ್ಬೋದು. ಸೊ ನಮ್ಮ ಪ್ಲಾನ್ 3 ಸ್ಟೆಪ್ಸ್ ಇದೆ, 3 ಪ್ಲಾನ್ಸ್. ಯಾಕಂದ್ರೆ ಈ ಗ್ರಾಮದಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಬಂದು ಪಬ್ಲಿಕ್ ಪ್ಲೇಸ್. ಈಗ ಇಲ್ಲಿ ಕ್ಲೋಸ್ಡ್ ಏರಿಯಾ ಇದೆ, ಈಗ ದೇವಸ್ಥಾನ, ಪಬ್ಲಿಕ್ ಸ್ಕೂಲ್ಸ್ ಇವು ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ಟಾರ್ಗೆಟ್ ಅಲ್ಲಿ. ನೆಕ್ಸ್ಟ್ ಎಲ್ಲಾ ಒಂದು ದಾರಿಯಲ್ಲಿ ಇಡೋ ಪ್ಲಾನ್. ಥರ್ಡ್ ಮನೆ ಮನೆಗೂ ಗಿಡ ಇಡೋ ಪ್ಲಾನ್. ಸೊ ಇದು ನಾವು ಪ್ರೀವಿಯಸ್ ಆಗಿ ಇದೆ ಈ ಪ್ಲಾನ್ ಮಾಡಿದಾಗ ನಮಗೆ ಆಕ್ಚುಲಿ 3 ಚಾಲೆಂಜ್ ಫಸ್ಟ್ 4 ವರ್ಷದ ಮುಂಚೆ ಮಾಡಿದಾಗ ಒಂದು 100 ಗಿಡ ಇಟ್ವಿ. 100 ಗಿಡ ಇಡೋದ್ರೊಳಗೆ ಬಹಳ ಸಾಕಾಗೋಗ್ಬಿಟ್ಟು. ಸೊ ಬರೀ 7 ಮೆಂಬರ್ಸ್ ಇಂದ ಅಷ್ಟು ಆಗಿಲ್ಲ. ಈಗ ಹಂಗಾಗಿ ಎಲ್ಲ ಹೆಲ್ಪ್ ಕೇಳಕ್ ಬಂದಿದ್ವಿ. ಆ ಗಿಡ ಇಟ್ಟಾಗ ಏನು ನಮಗೆ ಸಮಸ್ಯೆ ಅಂದ್ರೆ ಒಂದು ಗಿಡಕ್ಕೆ 250 ರೂಪಾಯಿ ಖರ್ಚಾಗುತ್ತೆ. ಫ್ರೀ ಸಿಕ್ಕರು 250 ರೂಪಾಯಿ ಯಾಕೆ ಖರ್ಚಾಗುತ್ತೆ ಅಂತಂದ್ರೆ ಗಿಡನ ನಮಗೆ ಮೈನ್ ಚಾಲೆಂಜ್ ಬಂದು ಕಾಪಾಡಕ್ಕೆ ಈ ಮೇಕೆ ದನ ಇವುಗಳಿಂದ ಕಾಪಾಡೋದೇ ದೊಡ್ಡ ಸಮಸ್ಯೆ. ನೀರ್ ಹಾಕೋದು ಸಮೇತ ಹಿಂಗ ನಾವು ನೀರನ್ನು ನೋಡ್ಕೋಬಹುದು, ಮೈನ್ ಸಮಸ್ಯೆ ಅದು. ಸೊ ಹಂಗಾಗಿ ಅದಕ್ಕೆ 200 ಚೀಪ್ ಅಂದ್ರೆ 200 ರೂಪಾಯಿ ಅದು ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಬೇಕು. ಅದಕ್ಕೆ ಗೌರ್ಮೆಂಟ್ ಇಂದ ಏನಿದೆಯೋ ಗೊತ್ತಿಲ್ಲ ಸರ್, ಬರ್ತೀವಿ ಮುಂದೆ ನೆಕ್ಸ್ಟ್ ಏನಿದ್ರೆ ನೀವು ಸಹಾಯ ಅದು ನೋಡ್ಬೇಕು. ಮೈನ್ ಚಾಲೆಂಜ್ ಎಲ್ಲ ಬಂದಿರೋದು ನಮಗೆ. ಹಂಗಾಗಿ ದುಡ್ಡು ಬೇಕು. ಇಲ್ಲಾಂದ್ರೆ ಗಿಡ ಬೇಕು ಅಂದ್ರೆ ಸರ್ ನಿಮ್ ಲೆಟ್ರು ಇಲ್ಲ ಯಾವ ಒಂದು ಲೆಟರ್ ನಾವು ಅದಕ್ಕೆ ಅರಣ್ಯ ಅಧಿಕಾರಿ ಕೊಟ್ರೆ 1 ವರ್ಷದ ಮುಂಚೆ ಕೊಟ್ರೆ ಅವ್ರು ಗಿಡ ಕೊಡ್ತೀನಿ ಅಂತಾರೆ. ಗಿಡಕ್ಕೆ ಸಮಸ್ಯೆ ಇಲ್ಲ, ಮೈನ್ ಸಮಸ್ಯೆ ಇದು. ಎರಡನೇ ಸಮಸ್ಯೆ ಜನಗಳಲ್ಲಿ ಏನಂತಂದ್ರೆ ಈಗ ನಮ್ಮ ಕೇಶವಮೂರ್ತಿ ಅವ್ರ ಮಾವರ ದಾರಿಯಲ್ಲಿ ಎಲ್ಲ ಗಿಡ ಇಟ್ಟಿದ್ದಾರೆ. ಈಗ ಎಲ್ಲ ಕಡಿಲಿಕ್ಕೆ ಶುರು ಮಾಡಿದ್ದಾರೆ ಕೆಲವು. ರೀಸನ್ ಅಂದ್ರೆ ಅದು ತಪ್ಪಂತಿಲ್ಲ, ಅವ್ರ ರೀಸನ್ ಇದೆ. ಏನ್ ರೀಸನ್ ಅಂದ್ರೆ ಮೈನ್ ರೀಸನ್ ವಿಲೇಜ್ಗಳಲ್ಲಿ ಬೇರು ಯಾವುದು ಗೋಡೆಗೆ ಅದು ಇದಕ್ಕೂ ಹೋಗುತ್ತೆ ಅನ್ನೋದೇ ಮೈನ್ ಕಾರಣ. ಈಗ ಅದಕ್ಕೆ ನಾವು ಸೊಲ್ಯೂಷನ್ ಏನ್ ತರ್ತಿದೀವಿ ಅಂತಂದ್ರೆ ಬೇರು ಹೋಗದಲ್ಲೇ ಇರೋ ಗಿಡಗಳು, ಹೊಂಗೆ ಗಿಡ ಮತ್ತೆ ಯಾವ್ದೊಂದು 2-3 ಗಿಡ ಇಡಿದ್ರು ಅವನ್ನ ಸೆಲೆಕ್ಟ್ ಮಾಡಿ ಇಡ್ತೀವಿ. ಆ ಅಕಸ್ಮಾತ್ ಅದು ಆಮೇಲೆ ಬ್ರೂಡಿಂಗ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ರೆ ಆ ಸಮಸ್ಯೆನ ತಡಿಬಹುದು. ಅದೊಂದು. ಎರಡನೇ ಚಾಲೆಂಜ್, ಈ ಗಿಡ ಇಡ್ಬೇಕಾದ್ರೆ ಈ ಎಲ್ಲ ಕರೆಂಟ್ ಕಂಬಿ ಅಡ್ಡ ಬರುತ್ತೆ, ವಾಟರ್ ಲೈನ್ ಅಡ್ಡ ಬರುತ್ತೆ. ಸೊ ಈಗೆಲ್ಲ ಇದೆ. ಸೊ ಎಲ್ಲೆಲ್ಲಿ ಇದು ನೋಡಿ ನಾವು ಇಡಬೇಕು. ಸೊ ಎಲ್ಲಿ ಕ್ಲೋಸ್ಡ್ ಇದೆಯೋ ನಮಗೆ ಬಹಳ ಈಸಿ. ಈಗ ಇಲ್ಲಿ ಕ್ಲೋಸ್ಡ್ ಇದೆ, ಈಗ ನಾಳೆನೆ ನಾವು ಸ್ಟಾರ್ಟ್ ಮಾಡೋ ಐಡಿಯಾ ಐತೆ ಇಲ್ಲಿ ಗಿಡ ಇಡೋದಕ್ಕೆ. ನೀವು ಅಲ್ಲಿಂದ ಚಾಲನೆ ಕೊಡ್ತೀವಿ ಸರ್. ಈಗ ಹಂಗೆ ಅದು ಆ ಪ್ಲಾನ್ ಇದೆ. ಆಮೇಲೆ ಎರಡನೇ ಪ್ಲಾನ್ ಮನೆ ಮನೆಗೂ ಹೆಂಗ್ ನಾವು ಇಡೋ ಪ್ಲಾನ್ ಅಂತಂದ್ರೆ ಈ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈಶಾ ಫೌಂಡೇಶನ್ ಬಗ್ಗೆ ಕೇಳಿರ್ತೀರಾ. ಅಲ್ಲಿ ಆ ಟ್ರೈಬಲ್ ವಿಲೇಜ್ ಅಲ್ಲಿ ಅವರು ಒಂದೊಂದು ಮನೆಗೂ ಬನಾನಾ, ಪಪ್ಪಾಯ ಮತ್ತೆ ಡ್ರಮ್ ಸ್ಟಿಕ್ಸ್, ಮುರಂಗ ಈ 3 ಗಿಡಗಳು ಕೊಟ್ಟಿದ ತಕ್ಷಣ 6 ತಿಂಗಳು 1 ವರ್ಷದಲ್ಲಿ ಅವ್ರ ಮಕ್ಕಳ ಬಿಹೇವಿಯರ್, ಫಿಸಿಕಲ್ ಆಕ್ಟಿವಿಟಿನೇ ಜಾಸ್ತಿ ಆಯ್ತು. ಸೊ ಈ ಅರಿವು ಒಂದೊಂದು ಮನೆಗೂ ನಾವು ಬನಾನಾ ಈ ರೀತಿ ಯಾವ ಪ್ಲಾಂಟ್ ಇದೆ ಅವ್ರು ಯಾವ್ದು ಕೇಳ್ತಾರೋ ನಾವೇ ಹೋಗಿ ಅಲ್ಲಿ ಇಟ್ಟು ಅವ್ರು ನೀರ್ ನೋಡ ಕಮಿಟೆಡ್ ಆಗಿಟ್ರೆ ಕೂಡ ಮಾಡ್ಸೋ ಪ್ಲಾನು. ಆಮೇಲೆ 3ನೇ ಪ್ಲಾನ್, ಮಹತ್ವದ ಪ್ಲಾನ್ ಏನು ಅಂತಂದ್ರೆ ಎಲ್ಲಾ ಜನಗಳಿಗೂ ಸ್ವಲ್ಪ ಮೋಟಿವೇಶನ್ ಬೇಕಂದ್ರೆ ಶ್ರೀಗಂಧದ ಮರ ಗೌರ್ಮೆಂಟ್ ಇಂದ ಆಲ್ರೆಡಿ ಲೀಗಲ್ ಆಗಿದೆ ಸರ್ ಅದು ಅನ್ಸುತ್ತೆ. ಅದು ಶ್ರೀಗಂಧದ ಮರ ಕೊಟ್ರೆ ಎಲ್ಲಾ ಜನಗಳಿಗೂ ಎಲ್ಲೆಲ್ಲ 10 ಜಾಗ ಇದೆಯೋ ಅಲ್ಲಿ ಕೊಟ್ಟು ಇಡಿಸಿದ್ರೆ 10, 15, 20 ವರ್ಷದ ನಂತರ ಅದು ಕಲ್ತಾಣದ ಹೆದರಿಕೆ ಇದೆ. ಬಟ್ ಊರ್ ತುಂಬಾ ಇಟ್ರೆ ಕಲ್ತಾಣ ಆಗಲ್ಲ ನಮಗೆ ಅನ್ಸೋ ಮಟ್ಟಿಗಿಲ್ಲ. ಊರ್ ತುಂಬಾ ಇಟ್ಟಾಗ ಪೊಲೀಸ್ ಸಹಾಯ ಅಧಿಕಾರಿ ಯಾರ ಬಂದಿಲ್ಲ ಅವ್ರ ಹತ್ರ ಹೋದ್ರೆ ಊರ್ ಜನ ಅಷ್ಟು ಹೋದ್ರೆ ಅದಕ್ಕೆ ಏನೋ ನಮ್ಗೆ ಹೆಲ್ಪ್ ಸಿಗುತ್ತೆ. ಸೊ ಹಂಗಾಗಿ ಶ್ರೀಗಂಧದ ಮರ ಒಂದೊಂದು ಮನೆಗೂ 2 ಕೊಟ್ರೆ 100% ಇದು ಎಲ್ಲರೂ ಇಡುತ್ತಾರೆ. ಅವರಿಗೂ ಮೋಟಿವೇಶನ್ ಇರುತ್ತೆ, ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಆಶಯದಲ್ಲಿ ಈ ಪ್ಲಾನ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದೀವಿ. ನಮಗೆಲ್ಲ ಫಂಡ್ ಎಲ್ಲ ಬರ್ತಿದೆ. ಸೊ ನಿಮ್ಮ ಹೆಲ್ಪ್ ಬಹಳ ಬೇಕು ಸರ್. ಮುಂದೆ ನಾವು ಬಹಳ ಹೆಲ್ಪ್. ನಾವು ಒಂದು ಸಣ್ಣ ಸ್ಟೋರಿ ಹೇಳಿ ಮುಗಿಸ್ತೀನಿ. ಮಹಾಭಾರತದಲ್ಲಿ ಕೃಷ್ಣ ಬಂದು ಏನೋ ಯುದ್ಧ ಯಾವುದು ಮಾಡಿಲ್ಲ, ಆದ್ರೂ ಯುಧಿಷ್ಠಿರ ಅವ್ರ ಕಡೆ ಕರ್ಕೊಂಡಾಗ ಜಸ್ಟ್ ಕೃಷ್ಣ ಅವ್ರ ಕಡೆ ಇದ್ದಿದ್ದಕ್ಕೆ ಗೆದ್ರು. ಅದೇ ರೀತಿ ನಿಮ್ಮ ಮನಪೂರ್ವಕವಾದ ಆಶೀರ್ವಾದ ಇದ್ರೆ ಸಾಕು, ನಮಗೆ ನಿಜಕ್ಕೂ ಬಹಳ ಹೆಲ್ಪ್ ಆಗುತ್ತೆ. ಇದು ನಿಜವಾದ ಮಾತು, ಸುಮ್ಮನೆ ಯಾವ್ದು ಇದಕ್ಕೆ ಹೇಳ್ತಿಲ್ಲ. ಸೊ ಹಾಗಾಗಿ ಬಂದಿದ್ದಕ್ಕೆ ತುಂಬಾ ಸಂತೋಷ ಸರ್. ಇದು ನಾವು ಈ ಪ್ಲಾನ್ ಇಂದ ಸಕ್ಸಸ್ ಆದ್ರೆ ಒಂದೊಂದು ಮನೆಯಲ್ಲೂ ಶ್ರೀಗಂಧ ನಾವು ಹೇಳಿದಂಗೆ ಒಂದು 2-3 ವರ್ಷ ಇಟ್ಟು ತೋರಿಸಿದ್ರೆ ನೆಕ್ಸ್ಟ್ ವಿಲೇಜ್ ತಗೊಂಡೋಗೋ ಐಡಿಯಾ. ಥ್ಯಾಂಕ್ ಯು ಸರ್. ಮುಂದಿನ ಪೀಳಿಗೆಗೋಸ್ಕರ ಉತ್ತಮವಾದ ಪರಿಸರ ನಿರ್ಮಾಣ ಆಗಬೇಕು. ಆ ಉತ್ತಮ ಗಾಳಿಯನ್ನ ನಮಗೆ ಅತ್ಯಗತ್ಯವಾಗಿ ಬೇಕಾಗಿದೆ ಅನ್ನೋದ್ರ ಮೂಲಕ ವೆಬ್ಸೈಟ್ ಬಿಡುಗಡೆ ಮಾಡೋದ್ರ ಮೂಲಕ, ಲಾಂಚ್ ಮಾಡೋದ್ರ ಮೂಲಕ ನನ್ನ ಮಾತುಗಳನ್ನ ಪ್ರಾಸ್ತಾವಿಕ ಆಶಯ ನುಡಿಯನ್ನು ನುಡಿದಿದ್ದಾರೆ. ಕುಮಾರಸ್ವಾಮಿ ಅವರು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಸುಂದರ ಸಮಾರಂಭದ ಉದ್ಘಾಟನೆಯನ್ನ ಸಸಿಗೆ ನೀರೆರೆಯುವ ಮೂಲಕ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಡಿ ಸುಧಾಕರ್ ಸಾಹೇಬರು ಈ ಒಂದು ಕಾರ್ಯಕ್ರಮದ ಪ್ರೀತಿಯಿಂದ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಟ್ಟಿದ್ದೀವಿ. ಸಸಿಗೆ ನೀರೆರೆಯುವ ಮೂಲಕ ಈ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ದಯಮಾಡಿ ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯರು ಅವರೊಟ್ಟಿಗೆ ಕೈ ಜೋಡಿಸಬೇಕು. ಸಸಿ ಹೆಮ್ಮರವಾಗಿ ಬೆಳೆದು
ಉತ್ತಮವಾದ ಪರಿಸರವನ್ನ ನಿರ್ಮಾಣ ಮಾಡೋದ್ರ ಮೂಲಕ, ಉತ್ತಮ ಗಾಳಿಯನ್ನ ಸೇವಿಸೋದ್ರ ಮೂಲಕ ಆರೋಗ್ಯವನ್ನ ತಂದುಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಬಹಳ ಪ್ರೀತಿಯಿಂದ ಉದ್ಘಾಟನೆಯನ್ನು ಮಾಡಿದಂತ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಡಿ ಸುಧಾಕರ್ ಸಾಹೇಬರು ಈ ಒಂದು ಸುಂದರ ಸಮಾರಂಭವನ್ನು ಕುರಿತು ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ಬಯಸ್ತೇನೆ. ಕಾರಣ APJ ವಿಲೇಜ್ ಟ್ರೀ ಫೌಂಡೇಶನ್ ಇವತ್ತು ಆದಿವಾಲ ಫಾರಂ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ. ಸಮಾನ ಮನಸ್ಕರು ಒಂದು ಹಲವಾರು ಯುವಕರು ಸೇರಿ ಭವಿಷ್ಯದ ದೃಷ್ಟಿಯಿಂದ ಮತ್ತು ನೇಚರ್ ಅಂದ್ರೆ ಪ್ರಕೃತಿಯ ದೃಷ್ಟಿಯಿಂದ ಗಿಡ ನೆಡುವಂತ ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದಕ್ಕೆ ಒಬ್ಬರೇ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಸಾರ್ವಜನಿಕರ ಸಪೋರ್ಟ್, ಸಾರ್ವಜನಿಕರ ಸಹಭಾಗಿತ್ವ, ಸಾರ್ವಜನಿಕರು ಇದಕ್ಕೆ ಬೆನ್ನು ತಟ್ಟಿದ್ರೆ ಮಾತ್ರ ಈ ಒಂದು ಫೌಂಡೇಶನ್ನ ಉದ್ದೇಶ ಸಫಲ ಆಗ್ತದೆ. ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನೂರಾರು ಸಾವಿರಾರು ಕೋಟಿ ಅಫೋರೆಸ್ಟೇಷನ್ ಅಂತಂದರೆ ಗಿಡ ಮರಗಳನ್ನು ಬೆಳೆಸಲಿಕ್ಕೆ ಹರಸಾಹಸವನ್ನು ಮಾಡಿಸ್ತೇವೆ. ಅದನ್ನು ಉಳಿಸ್ಕೊಳ್ಳಿಕ್ಕೆ ಎಷ್ಟು ಮಟ್ಟಿಗೆ ಉಳಿತದೋ ಅಷ್ಟು ಮಟ್ಟಿಗೆ ಮಾತ್ರ ಉಳಿತಾ ಇದೆ. ಈ ಗಿಡ ಮತ್ತು ಮರ ಬೆಳೆಸೋದ್ರಿಂದ ಮುಖ್ಯವಾಗಿ ಮಳೆಯನ್ನು ಸೆಳೆಯುವಂಥ ಶಕ್ತಿ ಗಿಡ ಮರಗಳಿಗಿದೆ. ಮಳೆ ಕ್ಲೌಡ್ಸ್ನ, ಹೌದನಪ್ಪ ಕುಮಾರ್? ಹಿಂದೆ ಹಿರಿಯರಲ್ಲಿ ಹೇಳ್ತಿದ್ರು, ಮನೆ ಮುಂದೆ ಒಂದು ಗಿಡ ಬಿಡ್ರಿ, ಒಂದು ಮರ ಬೆಳೆಸ್ರಿ. ಇದು ಗ್ರಾಮದಲ್ಲೂ ಬರಬೇಕು, ಪಟ್ಟಣಗಳಲ್ಲೂ ಬರಬೇಕು. ಅವ್ರು ಹೇಳಿದ್ರು, ಕಬ್ಬನ್ ಪಾರ್ಕಿಗೆ ಕಂಪೇರ್ ಮಾಡಿದ್ರು ನಮ್ಮ ಆದಿವಾಲ ಫಾರಮ್ನ. ಕಬ್ಬನ್ ಪಾರ್ಕ್ ಆಗಬೇಕು ಒಂದು, ಕಬ್ಬನ್ ಪಾರ್ಕ್ ಆಗೋದು ಚಿಂತೆ ಇಲ್ಲ, ಅಟ್ಲೀಸ್ಟ್ ಆ ಮಟ್ಟಕ್ಕೆ ಭಾಳ ಕಷ್ಟಪಡಬೇಕಾಗ್ತದೆ. ಅದು ನಾವು ವಿ ಮಸ್ಟ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು. ಖಂಡಿತವಾಗಿಯೂ ಒಳ್ಳೆಯ ಕೆಲಸಕ್ಕೆ ನಮ್ಮ ಯುವಕ ಮಿತ್ರರು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಕೆಲಸ ಭಾಳ ಇದೆ, ಕೈಗಳು ಭಾಳ ಸೇರ್ಕೋಬೇಕು, ಸಹಕಾರ ಭಾಳ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ ಇದು. ನಾವೆಲ್ಲ ಹಿಂದೆ ಚಳ್ಳಕೆರೆ MLA ಇದ್ದಾಗ ಅಮರನಾರಾಯಣ ಅಂತ DC, ನನಗೇನು ಗೊತ್ತಿಲ್ಲ ಇವತ್ತೇನು ಕಾರ್ಯಕ್ರಮ ಮಮತಾ ಕರೆದಲು, ಏನೋ ಒಂದು ನಮ್ಮ ಫೌಂಡೇಶನ್ ನಮ್ಮ ಹುಡುಗರು ಸ್ಟಾರ್ಟ್ ಮಾಡ್ತಾರೆ ಅಂತ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಟ್ರೀ ಫೌಂಡೇಶನ್ ಅಂತ. ಅದರಿಂದ ಇಟ್ಸ್ ಎ ಗುಡ್ ಪ್ರೋಗ್ರಾಮ್, ಬಟ್ ಆನೆಸ್ಟ್ ಎಫರ್ಟ್, ಆನೆಸ್ಟ್ ಸಪೋರ್ಟ್, ಇಟ್ಸ್ ಎ ಸ್ಟ್ರಗಲ್. ರಿಯಲಿ ಇಟ್ಸ್ ಎ ಸ್ಟ್ರಗಲ್, ಹೋರಾಟ ಇದು. ಖಂಡಿತವಾಗೂ ನನಗೆ ಅನಿಸುತ್ತೆ ಇದರಲ್ಲಿ ನೀವು ಸಕ್ಸಸ್ ಆಗಬಹುದು. ಖಂಡಿತವಾಗೂ ಇನ್ನೊಂದು ಕೃಷ್ಣನ್ ಕತೆ ಹೇಳ್ದ, ಕೃಷ್ಣನ್ ಕತೆ ಯಾಕೆ ಹೇಳ್ದ? ಧರ್ಮರಾಯನ ಕಡೆ ಅಲ್ಲ, ಸಾರಿ, ಪಾಂಡವರ ಕಡೆ ಕೃಷ್ಣ ಇತ್ತು, ಅದಕ್ಕೋಸ್ಕರ ಗೆದ್ರು ಅಂತ. ನಾನೇನು ಕೃಷ್ಣನೂ ಅಲ್ಲ, ಭಗವಂತನೂ ಅಲ್ಲ, ನಾನು ಒಬ್ಬ ಸಾಮಾನ್ಯ ಮನುಷ್ಯ. ನನಗೆ ಆ ಭಾವನೆಯೂ ಇಲ್ಲ. ನನಗೆ ಇಲ್ಲಿವರೆಗೂ ನಾನು MLA, ನನ್ನ ಮಂತ್ರಿ ನನಗೆ ಅನಿಸೋದೇ ಇಲ್ಲ. ಯಾಕಂದರೆ ಇಟ್ ಹ್ಯಾಸ್ ಕಮ್ ಬೈ ಮೈ ಬರ್ತ್. ನಮ್ಮ ಮುಂಚಿಂದಲೂ ಸಹ
ಗೆದ್ದಾಗ ಹಂಗೆ ಇರ್ತೀನಿ, ಸೋತಾಗ ಹಂಗೆ ಇರ್ತೀನಿ. ಏನು ಸುಂದರ ಮೂರ್ತಿ ಏನೋ ಚೇಂಜ್ ಕಾಣ್ತದೆ? ಇಕ್ಕದೂ ಇಲ್ಲ, ಕುಗ್ಗದೂ ಇಲ್ಲ. ಬಂದ ತಕ್ಷಣ ಇಕ್ಕದು, ಹೋದ ತಕ್ಷಣ ಕುಗ್ಗದು ಅದಿಲ್ಲ. ಆ ರೀತಿ ನಮ್ಮ ಹಿರಿಯರು ನಮ್ಮನ್ನು ಬೆಳೆಸಿದ್ದಾರೆ. ಕಾರಣ ಎಲ್ಲರ ಜೊತೆ ಎಲ್ಲಿ ನಾವು ಒಡನಾಟ ಇಟ್ಕೊತೀವಿ, ಬಡವ್ರ ಜೊತೆಗೆ, ಮಕ್ಕಳ ಜೊತೆಗೆ, ಹಿರಿಯರ ಜೊತೆಗೆ, ಎಲ್ಲ ವರ್ಗದ ಜನ, ಅದು ಮುಸಲ್ಮಾನರು ಇರ್ಬೋದು, ತಮಿಳಿಯನ್ಸ್ ಇರ್ಬೋದು, ಸಾಬ್ರು ಇರ್ಬೋದು, ಮಾದ್ರ ಇರ್ಬೋದು, ಒಲೆಯರು ಇರ್ಬೋದು, ನಮ್ಮಣಿ ಇರ್ಬೋದು, ಇನ್ನೂ ಭಾಳ ಜನ ಇದ್ದಾವೆ. ಎಲ್ಲ ವರ್ಗ ಜೊತೆಗೆ ಎಲ್ಲ ಕಷ್ಟ ಸುಖಕ್ಕಾದರೆ ಅದು ಆಟೋಮೆಟಿಕ್ಕಾಗಿ ಅದು ಬಿಲ್ಡಪ್ ಆಗುತ್ತೆ. ಸೊ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರೆ 100ಕ್ಕೆ 100ರಷ್ಟು ಈ ಕ್ಷೇತ್ರದ ಶಾಸಕನಾಗಿ ಮತ್ತು ನನ್ನ ವೈಯಕ್ತಿಕ ಸುಧಾಕರಾಗಿ ನಿಮ್ಮ ಜೊತೆಗೆ ತನ್ನು, ಮನ, ಧನ ಈ ಮೂರು ಇರ್ತದೆ ಮಾಡಿ. ಸೊ ಚಾಲೆಂಜಿಂಗ್ ಇಂಥವಕ್ಕೆ ಸಪೋರ್ಟು ಮಾಡಬೇಕು ನಾವು. ಕಾರಣ ಇವತ್ತು ಗಿಡ ಮರಗಳು ಬೆಳಿಬೇಕು. ನಂದು ಪ್ಲಾನ್ ಇದೆ. ಈಗ ನಾವು ಇರೋ ಟೌನಲ್ಲಿ ಎಲ್ಲ ಡೆವಲಪ್ ಮಾಡ್ತಾ ಇದ್ದೀವಿ. ನಾವು ಒಂದು ಯೋಜನೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಸಾವಿರಾರು ಫಸ್ಟು ಟೌನ್ ಇಟ್ಕೋಬೇಕು ಅಂತಿದ್ದೀವಿ. ಈಗೆಲ್ಲ ರೋಡ್ ವೈಂಡಿಂಗ್ ಮಾಡ್ತಾ ಇದ್ದೀವಿ. ಸುಮಾರು 25-30 ಕೋಟಿ ರೂಪಾಯಿ ದುಡ್ಡು ಹಾಕಿದ್ದೀನಿ. ಎಲ್ಲ ಬದಲಾವಣೆ ತರಬೇಕು ಅಂತೇಳಿ ಈ ಟೌನಲ್ಲಿರೋ ಇರ್ತಕ್ಕಂಥ ಗಲ್ಲಿನೂ ರಸ್ತೆ ಮಾಡಿಸ್ತಾ ಇದ್ದೀವಿ ಮತ್ತು ಅಗಲೀಕರಣ ಮಾಡ್ತಾ ಇದ್ದೀವಿ. ಇವೆಲ್ಲ 1-2 ವರ್ಷದಲ್ಲಿ ಆಗೋದಿಲ್ಲ. ಆದರೂ ಈ 2 ವರ್ಷದಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದೀವಿ. ಜೊತೆಗೆ ಗಿಡ ಮರಗಳಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ನಿಮ್ಮಿಂದನೂ ನಮ್ಗೆ ಅನುಕೂಲ ಆಗ್ತದೆ. ನಾವು ಬೇಕಾದ್ರೆ ನಿಮ್ಗೆ ಏನು ಬೇಕಾದ್ರೂ ಸಪೋರ್ಟ್ ಕೊಡ್ತೀನಿ. ಈಗ ಏನಾದರೂ ಟ್ರೀ ಗಾರ್ಡ್ ತಾನೆ, ಅದಕ್ಕೇನಂತೀವಿ? ಬೇಲಿ ಟ್ರೀ ಗಾರ್ಡ್ ಅಥವಾ ಪ್ಲಾಂಟ್ ಗಾರ್ಡ್, ಅದನ್ನು ಈಗ ಬಂದು ತಲೆಗೆ ಹೋಯ್ತು ನನಗೆ. ಇದು ಸರ್ಕಾರದಿಂದ ಯಾವ ರೀತಿ ಮಾಡ್ಬೋದು, ಸರ್ಕಾರದಿಂದ ಯಾವ ಸಹಕಾರ ಕೊಡ್ಬೋದು ಅನ್ನೋ ಅದನ್ನ ಪ್ರಶ್ನೆನೂ ನನ್ನ ತಲೆಗೆ ಹೋಯ್ತು ಇವತ್ತು. ಯಾಕಂದ್ರೆ ಅವನ್ನೆಲ್ಲ ಮಾಡ್ಬೇಕಲ್ಲ ಗಾರ್ಡ್ ಸುತ್ತ, ಅದನ್ನು ಯಾವ ರೀತಿ ಯಾವುದರಲ್ಲಿ ನಾವು ಯೋಜನೆಯಲ್ಲಿ ಮಾಡಬಹುದು. ಫಾರೆಸ್ಟಲ್ಲಿ ಕೊಡ್ತಾರೆ, ಬಟ್ ಎಷ್ಟು ಮಟ್ಟಿಗೆ ಕೊಡ್ತಾರೋ ಗೊತ್ತಿಲ್ಲ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಒಂದು ಏನಾದರೂ ಅದಕ್ಕೆ ಸಹಕಾರ ಕೊಡುತ್ತೆ ಅನ್ನೋದನ್ನು ನಾನು ಈಗ ಒಂದು ಹೊಸ ಚಿಂತನೆಯನ್ನು ಇವತ್ತು ತಲೆಗೆ ಹೊರಡಿತು. ಖಂಡಿತವಾಗಿಯೂ ನೀವು ಮೊದಲನೇದಾಗಿ ಆದಿವಾಲ ಫಾರಂ ತಗೊಳ್ಳಿ, ನಿಮ್ಮ ಪಂಚಾಯತ್ ಇವತ್ತೆ ಯು ಕಾನ್ಸಂಟ್ರೇಟ್ ಆನ್ ಯುವರ್ ಓನ್ ಪಂಚಾಯತ್, ಆದಿವಾಲ ಪಂಚಾಯತಿ. ಇದನ್ನು ಕ್ಲಿಕ್ ಮಾಡಿ. ಐ ವಿಲ್ ಗಿವ್ ವಾಟ್ ಎವರ್ ಯು ವಾಂಟ್ ಸಪೋರ್ಟ್. ಐ ಆಮ್ ಹಿಯರ್. ಇಟ್ಸ್ ಎ ಗುಡ್ ಪ್ರೋಗ್ರಾಮ್. ನಿಮಗೆಲ್ಲ ಒಂದು ಶಕ್ತಿ, ನಮ್ಮ ಎಲ್ಲರೂ ಸಾರ್ವಜನಿಕರು ಮತ್ತು ನಮ್ಮ ಮುಖಂಡರುಗಳೆಲ್ಲ ಕೊಡ್ತಾರೆ. ನಮ್ಮ ಮೊಹಮ್ಮದಲ್ಲಿ ಸಾಕು ಒಬ್ಬರೇ ಸುಂದರಮೂರ್ತಿಯವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡ್ತಾರೆ. ಈ ಒಂದು ಆದಿವಾಲ ಪಂಚಾಯತಿಯನ್ನು ಇಟ್ ಶುಡ್ ಬಿಕಮ್ ಎ ರೋಲ್ ಮಾಡೆಲ್. ಈಗ ಲಾಲ್ಬಾಗ್ ತೋರಿಸ್ದಲ್ಲ, ಹಂಗೆ ಯಾರಾದ್ರೂ ನೆಕ್ಸ್ಟ್ ಟೈಮ್ ಬಂದು ಆದಿವಾಲ ಪಂಚಾಯತಿ ನೋಡ್ಕೊಂಬರ್ರಿ ಅನ್ಬೇಕು. ಏನ ಆದಿವಾಲ ಪಂಚಾಯತಿ ನೋಡ್ರಿ, ಗ್ರೀನರಿ ಒಳಗೆ ಇಲ್ಲಿ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಅದೇ ಹೋಗಿ ನಾನು ದಿಂಡಾವರ ಭಾಗದಾಗ ಹೇಳಿದ್ರೆ ಇಲ್ಲ, ಅಲ್ಲಿ ನೀರೇ ಕುಡಿಯೋಕೆ ನೀರಿಲ್ಲ. ದೇರ್ ವಿ ಕ್ಯಾನ್ ನಾಟ್ ಡೂ ಬಿಕಾಸ್ ಇಟ್ಸ್ ಎ ಲಾಟ್ ಆಫ್ ಇಶ್ಯೂಸ್. ಅರ್ಥದಲ್ಲ, ಇಲ್ಲಿ ಮಾಡ್ಬೋದು. ಸ್ವಲ್ಪ ನಿಮಗೆ ನೀರಿದೆ ಇಲ್ಲಿ. ಏನು ಸುಂದರಮೂರ್ತಿ, ನೀರಿದೆ. ನೀರಿಲ್ಲದಿದ್ರು ಬೇಕಾದ್ರೆ ನೀವು ಮನಸ್ಸು ಮಾಡಿದ್ರೆ ಸರ್ಕಾರದಿಂದ ಟ್ಯಾಂಕರ್ ಕೊಡ್ತೀವಿ. ಇದಕ್ಕೆ ಸಾರ್ವಜನಿಕ ವಲಯ ಇರ್ತಕ್ಕಂಥ ಕಂಪನಿಗಳು ಅವರು ಸಹಕಾರ ಕೊಡ್ತಾರೆ. ಇದನ್ನು ಟಾರ್ಗೆಟ್ ಮಾಡಿ, ಪಂಚಾಯತಿನ ಟಾರ್ಗೆಟ್ ಮಾಡಿ ನಂದು ಸಹಕಾರ ಪೂರ್ಣ ಇರುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಏನು ಈ ಒಂದು ಫೌಂಡೇಶನನ್ನು APJ ಒಳ್ಳೆ ಹೆಸರನ್ನು ಬೇರೆ ಇಟ್ಟಿದ್ದಾರೆ. ಭಾರತ ರತ್ನ ಪಡೆದಿರ್ತಕ್ಕಂಥ ಈ ರಾಷ್ಟ್ರಕ್ಕೆ ಮಾದರಿ ಆಗಿರ್ತಕ್ಕಂಥ ವ್ಯಕ್ತಿಯನ್ನು, ಕಲಾಂ ಅವರ ಹೆಸರನ್ನು ಇಟ್ಟಿರೋದು ಭಾಳ ಔಚಿತ್ಯಪೂರ್ಣ. ಸೊ ನಿಮ್ಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಬಯಸ್ತಾನೆ. ನಿಮಗೆಲ್ಲ ದೇವರು ಆಶೀರ್ವಾದ ಶಕ್ತಿಯನ್ನು ಕೊಡಲಿ. ಆ ಶಕ್ತಿಯನ್ನು ಕೊಟ್ಟು ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ ಅಂತ ಹೇಳ್ತಾ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ, ಯಾಕಂದ್ರೆ ಭಾಳ ಜನ ಇದ್ದಾರೆ ಸೀನಿಯರ್ಸ್, ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
APJ ಅಬ್ದುಲ್ ಕಲಾಂ ರವರ ಹೆಸರಿನಲ್ಲಿ ಈ ಒಂದು ಫೌಂಡೇಶನ್ ಅನ್ನು ಮಾಡಿ ನಿಜಕ್ಕೂ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸೋದಕ್ಕೆ ಯುವಕರು ಮುಂದಾಗಿರ್ತಕ್ಕಂಥದ್ದು ತುಂಬಾ ಸಂತೋಷ. ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾದ ಸನ್ಮಾನ್ಯ ಶ್ರೀ ಡಿ ಸುಧಾಕರ್ ಸಾಹೇಬರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಈ ಒಂದು ವೆಬ್ಸೈಟ್ ಲಾಂಚ್ ಅನ್ನ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಸ್ಕ್ರೀನ್ ನೋಡಕ್ಕೆ ಸುಮ್ಮನೆ ಓಪನ್ ಸರ್ ಜಸ್ಟ್ பட்டன்ஸ் ಮಾಡ್ತು ஓபன் நீங்கெல்லாம் பாருங்க நான் இங்க பார்க்க மாட்டேன் அப்படிங்க சார் லான்ச் பண்ண வச்சு நான் மாட்டேன்